ಮನೆ ಕಟ್ಟುವುದು, ಅದರಲ್ಲಿ ವಾಸಿಸುವುದು ಇವೆಲ್ಲ ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳು. ಆದರೆ ಮನೆಯನ್ನು ಹೇಗೆ ಬಳಸಬೇಕು, ವಸ್ತುಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕು ಯಾವ ಶಕ್ತಿಯನ್ನು ಹೊಂದಿದೆ ಎಂಬುವುದು ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ. ಮನೆಗೆ ಹಣದ ಹರಿವು ಕಡಿಮೆ ಆದಾಗ, ಸಾಲಗಳು ಹೆಚ್ಚಾದಾಗ, ದುಡ್ಡು ಕೈಯಲ್ಲಿ ಉಳಿಯದೆ ಖರ್ಚಾಗುವಾಗ ಜನಸಾಮಾನ್ಯರು ನಮ್ಮ ಮನೆಯಲ್ಲೇ ಏನಾದರೂ ತಪ್ಪಾಗಿದೆಯೇ ಎಂಬ ಪ್ರಶ್ನೆ ಕೇಳಿಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ವಾಸ್ತುಶಾಸ್ತ್ರವು ನೀಡುವ ಸೂಚನೆಗಳಲ್ಲಿ ಬೀರು ಅಂದರೆ ಸೇಫ್ ಲಾಕರ್ ಇಡುವ ದಿಕ್ಕು ಅತ್ಯಂತ ಮುಖ್ಯ. ಮನೆಗೆ ಹಣ ಬರುವ ಮಾರ್ಗಗಳು ಅನೇಕ ಇದ್ದರೂ ಹಣ ನಿಲ್ಲುವುದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಅದಕ್ಕಾಗಿ ಸರಿಯಾದ ದಿಕ್ಕು ಮತ್ತು ಸರಿಯಾದ ರೀತಿಯಲ್ಲಿ ಬೀರುವಿನ ವ್ಯವಸ್ಥೆ ಅಗತ್ಯ. ವಾಸ್ತುವಿನಲ್ಲಿ ದಿಕ್ಕುಗಳ ಮಹತ್ವ ಹೇಗಿರುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿಕ್ಕಿಗೂ ಒಂದು ಶಕ್ತಿ ಇದೆ ಎಂದು ನಂಬಲಾಗಿದೆ. ಉತ್ತರ ಅಂದರೆ ನಾರ್ತ್, ಕುಬೇರನ ದಿಕ್ಕು, ಹಣ, ಐಶ್ವರ್ಯ, ಸುಭಿಕ್ಷತೆ. ಪೂರ್ವ ಅಂದರೆ ಈಸ್ಟ್, ಸೂರ್ಯೋದಯದ ದಿಕ್ಕು, ಹೊಸ ಆರಂಭ, ಬೆಳಕು, ಅನುಗ್ರಹ. ದಕ್ಷಿಣ ಅಂದರೆ ಸೌತ್, ಯಮನ ದಿಕ್ಕು, ನಿಯಮ, ನಿಯಂತ್ರಣ. ದಕ್ಷಿಣ ಪಶ್ಚಿಮ ಅಂದರೆ ಸೌತ್ ವೆಸ್ಟ್, ನೈಋತ್ಯ ದಿಕ್ಕು, ಸ್ಥಿರತೆ ಮತ್ತು ಭದ್ರತೆಗೆ ಆದ್ಯತೆ ಕೊಡುತ್ತದೆ. ಹಣದ ಬೀರುವಿನ ವಿಷಯ ಬಂದಾಗ ಈ ದಿಕ್ಕುಗಳು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಬೀರು ಇರುವ ಜಾಗ ಯಾವುದು ಸರಿಯಾದದ್ದು ಎನ್ನುವುದನ್ನು ಈಗ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಬೀರು ಅಥವಾ ಹಣದ ಲಾಕರ್ ಅನ್ನು ದಕ್ಷಿಣ ಪಶ್ಚಿಮ ಅಂದರೆ ನೈಋತ್ಯ ಭಾಗದಲ್ಲಿ ಇಡುವುದು ಅತ್ಯಂತ ಶುಭಕರ. ಈ ದಿಕ್ಕು ಮನೆಯ ಸ್ಥಿರತೆಯ ಶಕ್ತಿಯನ್ನು ಹೊಂದಿರುತ್ತದೆ. ಈ ಜಾಗದಲ್ಲಿ ಬೀರು ಇಟ್ಟಾಗ ಹಣ ನಿಲ್ಲುತ್ತದೆ, ಖರ್ಚು ನಿಯಂತ್ರಿತವಾಗುತ್ತದೆ, ಆರ್ಥಿಕ ಸ್ಥಿತಿ ನಿಧಾನವಾಗಿ ಮೇಲೆ ಏರಲು ಆರಂಭಿಸುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಪೆಟ್ಟಿಗೆ ಇಟ್ಟರೂ ಅದರ ಬಾಗಿಲು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ತೆರೆದಂತೆ ಇಡಬೇಕು. ಇದರಿಂದ ಮಹಾಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಯಾವ ದಿಕ್ಕಿಗೆ ಬೀರುವಿನ ಬಾಗಿಲು ತೆರೆಯಬಾರದು ಎಂಬುದನ್ನು ತಿಳಿಯೋಣ. ಬೀರುವಿನ ಬಾಗಿಲು ತೆರೆಯುವ ದಿಕ್ಕು ತಪ್ಪಿದ್ದರೆ ಹಣದ ಶಕ್ತಿ ದುರ್ಬಲವಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ದಿಕ್ಕುಗಳಿಗೆ ಬೀರುವನ್ನು ತೆರೆಯಬಾರದು. ದಕ್ಷಿಣಕ್ಕೆ ತೆರೆದಾಗ ಹಣ ಹೆಚ್ಚು ಕಾಲ ಕೈಯಲ್ಲಿ ಉಳಿಯುವುದಿಲ್ಲ. ಪಶ್ಚಿಮಕ್ಕೆ ತೆರೆದಾಗ ನೀರಿನಂತೆ ಕೈಯಿಂದ ಹಣ ಹೊರ ಹೋಗುತ್ತದೆ. ವಾಯುವ್ಯ ದಿಕ್ಕು ಅಂದರೆ ನಾರ್ತ್ ವೆಸ್ಟ್, ಗಾಳಿಯಂತೆ ಹಣ ಹರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆಗ್ನೇಯ ದಿಕ್ಕು ಅಂದರೆ ಸೌತ್ ಈಸ್ಟ್, ಅಗ್ನಿಶಕ್ತಿ, ಹಣ ಕಳೆದು ಹೋಗುವ ಸೂಚನೆ ಈ ದಿಕ್ಕು ಸೂಚಿಸುತ್ತದೆ. ಒಟ್ಟಿನಲ್ಲಿ ಬೀರುವಿನ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕೆ ಮಾತ್ರ ತೆರೆಯುವಂತೆ ಇರಿಸಬೇಕು. ಬೀರುವಿನ ಒಳಗೆ ಇರಿಸಲೇಬೇಕಾದ ಶುಭ ವಸ್ತುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಣದ ಶಕ್ತಿ ಬೆಳೆಯಲು ಪೆಟ್ಟಿಗೆ ಒಳಗೆ ಕೆಲವು ಶುಭಕಾರಕ ವಸ್ತುಗಳು ಇರಿಸಬಹುದಾಗಿದೆ. ಹಳದಿ ಬಣ್ಣದ ಬಟ್ಟೆ ಹಾಸಿ ಅದರ ಮೇಲೆ ಹಣವನ್ನು ಇಡುವುದು. ಗೋಮತಿ ಚಕ್ರ, ಹಳದಿ ಕವಡೆಗಳು, ಲಕ್ಷ್ಮೀ ನಾಣ್ಯ, ಅದು ಬೆಳ್ಳಿಯದು ಆಗಿದ್ದರೆ ತುಂಬಾ ಒಳ್ಳೆಯದು. ಅರಿಶಿಣ ಶುಭದ ಸಂಕೇತ. ಸುವಾಸನೆ ನೀಡುವ ಕರ್ಪೂರ ಅಥವಾ ಸುಗಂಧ ದ್ರವ್ಯ. ಪೆಟ್ಟಿಗೆ ತೆರೆದಾಗ ಒಳಗಿನಿಂದ ಸ್ವಚ್ಛತೆ ಮತ್ತು ಸುಗಂಧದ ಭಾವನೆ ಬರಬೇಕು. ಬಹುಸಾರಿ ಕುಟುಂಬಗಳು ಈ ಕೆಳಗಿನ ತಪ್ಪುಗಳನ್ನು ಮಾಡುತ್ತಾರೆ. ಇದರಿಂದ ಆರ್ಥಿಕ ಶಕ್ತಿ ಕುಗ್ಗುತ್ತದೆ. ಬೀರುವಿನ ಮೇಲೂ ಅಥವಾ ಅದಕ್ಕೆ ಅಂಟಿಕೊಂಡಿರುವ ಕನ್ನಡಿ, ಇದು ಹಣದ ಶಕ್ತಿಯನ್ನು ಹಿಂತಿರುಗಿಸುವಂತೆ ಮಾಡುತ್ತದೆ. ಹಣದ ಜೊತೆಗೆ ಕೋರ್ಟ್ ಕೇಸ್ ಪತ್ರಗಳು, ಸಮಸ್ಯೆಗೆ ಸಂಬಂಧಿಸಿದ ದಾಖಲೆಗಳು ಇಡುವುದರಿಂದ ಹಣದ ಶಕ್ತಿ ದುರ್ಬಲವಾಗುತ್ತದೆ. ಪೆಟ್ಟಿಗೆ ಖಾಲಿ ಇಡುವುದರಿಂದ ಹಣದ ಶಕ್ತಿ ದುರ್ಬಲವಾಗುತ್ತದೆ.
ಕನಿಷ್ಠ ಪಕ್ಷ ಒಂದು ನಾಣ್ಯವಾದರೂ ಇಡಲೇಬೇಕು. ಉತ್ತರದ ಗೋಡೆಯಲ್ಲಿ ಕೆಂಪು ಬಣ್ಣ ಬಳಸುವುದು ಹಣದ ಹರಿವಿಗೆ ವಿರೋಧವಾಗಿರುತ್ತದೆ. ಗಿರಿವಿ ಇಟ್ಟು ತಂದುಕೊಂಡ ಬಂಗಾರವನ್ನು ನೇರವಾಗಿ ಪೆಟ್ಟಿಗೆಯಲ್ಲಿ ಇಡಬಾರದು. ಮೊದಲು ಹಾಲು ಮತ್ತು ನೀರಿನಲ್ಲಿ ಶುದ್ಧಗೊಳಿಸಬೇಕು. ಪೆಟ್ಟಿಗೆಯ ಆರೈಕೆ ಮತ್ತು ಶುಭಶಕ್ತಿಯ ಆಹ್ವಾನೆಯನ್ನು ಮಾಡುವುದು. ಹಣ ಇಡುವ ಸ್ಥಳವನ್ನು ಶುಭಶಕ್ತಿಯ ಸ್ಥಾನ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ವಾರಕ್ಕೆ 1 ಅಥವಾ 2 ಬಾರಿ ಬೀರುವಿನ ಹೊರಭಾಗವನ್ನು ತೊಳೆಯಬೇಕು. ಒಳಗೆ ಹಣವನ್ನು ಅಂದವಾಗಿ ಸರಿಯಾಗಿ ವಿಂಗಡಿಸಿ ಇಡಬೇಕು. ಕಪ್ಪು ಬಟ್ಟೆಗಳನ್ನು ಬಳಸುವುದನ್ನು ತಪ್ಪಿಸಬೇಕು. ಬೀರುವಿನ ಬಾಗಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆ ಬರೆಯಬಹುದು. ಈ ಚಿಕ್ಕ ಕ್ರಮಗಳಿಂದ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಹಣ ಬರುವುದು ಕಷ್ಟವಲ್ಲ, ಆದರೆ ಬರುವ ಹಣ ಉಳಿಯುವುದು ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಬೀರುವಿನ ದಿಕ್ಕು ಮತ್ತು ಅದರ ಬಾಗಿಲಿನ ಮುಖಭಾಗ ನಮ್ಮ ಪ್ರತಿನಿತ್ಯದ ಆರ್ಥಿಕ ಸ್ಥಿರತೆಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟು ಅದರೊಳಗೆ ಶುಭಕರ ವಸ್ತುಗಳನ್ನು ಇರಿಸಿ ಪೆಟ್ಟಿಗೆಯನ್ನು ಸದಾ ಸ್ವಚ್ಛ ಮತ್ತು ಸಂಯೋಜಿತವಾಗಿ ಇಟ್ಟರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಲು ನೆರವಾಗುತ್ತದೆ ಎಂದು ಅನೇಕರು ಅನುಭವಿಸಿದ್ದಾರೆ. ವಾಸ್ತು ನಿಯಮಗಳನ್ನು ಶತಮಾನಗಳಿಂದ ಪಾಲಿಸಲಾಗುತ್ತಿದ್ದು, ಇಂದಿನ ನಗರದ ಸಣ್ಣ ಮನೆಗಳಲ್ಲೂ ಈ ಮಾರ್ಗಗಳನ್ನು ಅನುಸರಿಸುವುದು ಸುಲಭ. ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಲಿ, ಹಣದ ಸುಭಿಕ್ಷತೆ ಸದಾ ಇರಲಿ, ಇದೇ ಅಂತಿಮ ಆಶಯ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.